ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಸಿಮೆಂಟ್ ಅಂದ್ರೇನು, ಸಿಮೆಂಟಲ್ಲಿ ಯಾವ್ಯಾವ ವಿಧಗಳು ಬರುತ್ತೆ, OPC ಅಂದ್ರೇನು, PPC ಅಂದ್ರೇನು, 43 ಗ್ರೇಡನ್ನು ಎಲ್ಲಿ ಯೂಸ್ ಮಾಡಬೇಕು, 53 ಗ್ರೇಡನ್ನು ಎಲ್ಲಿ ಯೂಸ್ ಮಾಡಿದ್ರೆ ಒಳ್ಳೆಯದು, ಪ್ರತಿಯೊಂದ್ರದ್ದು ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ನಮ್ಮ ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಮೆಂಟ್ ಅಂದರೆ ಒಂದು ಬೈಂಡಿಂಗ್ ಮೆಟೀರಿಯಲ್, ಅಂದರೆ ಗಟ್ಟಿ ಮಾಡೋದಕ್ಕೆ ಉಪಯೋಗಿಸುವಂಥ ಒಂದು ವಸ್ತು. ನಾವು ಕಾಂಕ್ರೀಟ್ನ ರೆಡಿ ಮಾಡಬೇಕಾದ್ರೆ ಜಲ್ಲಿ, ಮರಳು ಮತ್ತು ನೀರನ್ನು ಸೇರಿಸೋದ್ರ ಜೊತೆಗೆ ಮೇಯ್ನ್ ಇಂಗ್ರೀಡಿಯೆಂಟ್ ಅಂದರೆ ಮೇಯ್ನ್ ವಸ್ತು ಆಗಿ ನಾವು ಸಿಮೆಂಟನ್ನು ಸೇರಿಸ್ತೀವಿ. ನಾವು ಜಲ್ಲಿನ ಕೋರ್ಸ್ ಅಗ್ರಿಗೇಟ್ ಅಂತ ಕರಿತೀವಿ, ಮರಳನ್ನು ಫೈನ್ ಅಗ್ರಿಗೇಟ್ ಅಂತ ಕರಿತೀವಿ. ಅದೇ ರೀತಿ ಈ ಒಂದು ಸಿಮೆಂಟ್ ಏನಾಗುತ್ತೆ, ಕಾಂಕ್ರೀಟ್ನಲ್ಲಿ ಮೇಯ್ನ್ ಇಂಗ್ರೀಡಿಯೆಂಟ್ ಆಗಿ ಸೇರಿ ಕಾಂಕ್ರೀಟ್ ಗಟ್ಟಿ ಆಗೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಈ ಸಿಮೆಂಟಲ್ಲಿ ಈ ಗಟ್ಟಿಯಾಗುವಂಥ ಅಂಶ ಬರೋದಕ್ಕೋಸ್ಕರ ಯಾವ ಯಾವ ಕೆಮಿಕಲ್ಗಳನ್ನು ಸಿಮೆಂಟ್ನಲ್ಲಿ ಯೂಸ್ ಮಾಡ್ತಾರೆ ಅಂತ ನೋಡ್ತಾ ಹೋದರೆ, ಮೊದಲಿಗೆ ಕ್ಯಾಲ್ಶಿಯಂ ಡೈಆಕ್ಸೈಡನ್ನು ಯೂಸ್ ಮಾಡ್ತಾರೆ. 60ರಿಂದ 70% ಕ್ಯಾಲ್ಶಿಯಂ ಡೈಆಕ್ಸೈಡ್ ಇರುತ್ತೆ. ಅಲ್ಯೂಮಿನಿಯಂ ಟ್ರೈಆಕ್ಸೈಡನ್ನು 3ರಿಂದ 8% ಯೂಸ್ ಮಾಡ್ತಾರೆ. ಸಿಲಿಕಾವನ್ನು 17ರಿಂದ 25%, ಐರನ್ ಆಕ್ಸೈಡನ್ನು 0.5ರಿಂದ 6%, ಪೊಟ್ಯಾಷನ್ನು 0.5 ಅಂದರೆ 0.5ರಿಂದ 3.4%, ಜಿಪ್ಸಮನ್ನು 2ರಿಂದ 3%. ಇಷ್ಟು ಕೆಮಿಕಲ್ಗಳನ್ನು ಯೂಸ್ ಮಾಡಿ ಸಿಮೆಂಟನ್ನು ತಯಾರಿಸ್ತಾರೆ. ಇಷ್ಟು ಕೆಮಿಕಲ್ಗಳನ್ನು ಯೂಸ್ ಮಾಡೋದ್ರಿಂದನೇ ಸಿಮೆಂಟ್ಗೆ ಗಟ್ಟಿಯಾಗುವಂಥ ಒಂದು ಸ್ವಭಾವ ಬರುತ್ತೆ. ಅದಕ್ಕೋಸ್ಕರನೇ ಬ್ರ್ಯಾಂಡಿಂದ ಬ್ರ್ಯಾಂಡಿಗೆ ರೇಟ್ಸು ಮತ್ತು ಸ್ಟ್ರೆಂತು ಡಿಫ್ರೆಂಟ್ ಆಗ್ತಾ ಹೋಗುತ್ತೆ, ಅಂದರೆ ಬೇರೆ ಬೇರೆ ಸಿಗ್ತಾ ಹೋಗುತ್ತೆ. ನೋಡಿ, ಈಗ ಸಿಲಿಕಾನೇ ತಗೊಂಡ್ರೆ ಒಂದೊಂದು ಬ್ರ್ಯಾಂಡು 17% ಯೂಸ್ ಮಾಡ್ತಾರೆ, ಒಂದೊಂದು ಬ್ರ್ಯಾಂಡು 20% ಯೂಸ್ ಮಾಡ್ತಾರೆ. ಆ ರೀತಿ 17ರಿಂದ 25%ವರೆಗೂ ಯೂಸ್ ಮಾಡೋದ್ರಿಂದ ಬ್ರ್ಯಾಂಡಿಂದ ಬ್ರ್ಯಾಂಡ್ಗೆ ರೇಟ್ಗಳು ಕೂಡ ಚೇಂಜ್ ಆಗುತ್ತೆ, ಸ್ಟ್ರೆಂತ್ ಕೂಡ ಚೇಂಜ್ ಆಗುತ್ತೆ. ಈಗ ನಾವು ಸಿಮೆಂಟ್ನಲ್ಲಿ 2 ರೀತಿ ಬರುತ್ತೆ, ಮೇಜರ್ ಆಗಿ 2 ಥರ. ಮೊದಲನೇದು PPC, ಎರಡನೇದು OPC. PPC ಅಂತ ಅಂದರೆ ಪೋರ್ಟ್ಲ್ಯಾಂಡ್ ಪೊಝಲೋನಾ ಸಿಮೆಂಟ್ ಅಂತ, ಅದೇ OPC ಅಂತ ಅಂದರೆ ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್. PPC ಅನ್ನು ನಾವು ಪ್ಯೂರ್ ಫಾರ್ಮ್ ಆಫ್ ಸಿಮೆಂಟ್ ಅಂತ ಕರೀತಾರೆ, ಆದರೆ ಅದು ಪ್ಯೂರ್ ಫಾರ್ಮ್ ಅಲ್ಲ. ಯಾಕಂತಂದರೆ ಪ್ಯೂರ್ ಫಾರ್ಮನ್ನು ನೀವು ಯಾವುದೇ ಕಾರಣಕ್ಕೂ ಕಟ್ಟಡ ನಿರ್ಮಾಣಕ್ಕಾಗಿ ಯೂಸ್ ಮಾಡೋದಕ್ಕೆ ಆಗಲ್ಲ. ಪ್ಯೂರ್ ಫಾರ್ಮು 70% ಇರುತ್ತೆ, ಅದ್ರ ಜೊತೆ 30% ಫ್ಲೈ ಆ್ಯಶನ್ನು ಆ್ಯಡ್ ಮಾಡ್ತಾರೆ, ಅಂದರೆ ಸೇರಿಸ್ತಾರೆ. ಆವಾಗ ನಿಮಗೆ ಪ್ಯಾಝಲೋನಾ ಸಿಮೆಂಟ್, ಪೋರ್ಟ್ಲ್ಯಾಂಡ್ ಪ್ಯಾಝಲೋನಾ ಸಿಮೆಂಟ್, PPC ಸಿಮೆಂಟ್ ರೆಡಿ ಆಗುತ್ತೆ. ಆಮೇಲೆ OPC ಅಂದ್ರೇನು, ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್. ಈ ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಅಂದರೆ ಏನು PPC ಸಿಮೆಂಟ್ ಇರುತ್ತಲ್ವ, ಅದನ್ನೇ ಸ್ವಲ್ಪ ಪ್ರೋಸೆಸ್ ಮಾಡಿ OPCಯನ್ನು ರೆಡಿ ಮಾಡಿರ್ತಾರೆ. ಈ PPCಲಿ ಏನಾಗುತ್ತೆ ಅಂತ ಅಂದರೆ ಕಡಿಮೆ ಕೆಮಿಕಲ್ಗಳಿರುವಂತಹ ಕಾರಣದಿಂದಾಗಿ ಜಾಸ್ತಿ ಸಮಯವನ್ನು ತಗೊಳುತ್ತೆ ಗಟ್ಟಿ ಆಗೋದಕ್ಕೋಸ್ಕರ. 5ರಿಂದ 6 ದಿನ ಅಷ್ಟು ದಿನಗಳನ್ನು ಗಟ್ಟಿ ಆಗೋದಕ್ಕೆ PPC ಸಿಮೆಂಟ್ ತಗೊಳುತ್ತೆ. ಹಾಗಾಗಿ OPCನ ಏನು ಮಾಡ್ತಾರೆ, ಸ್ವಲ್ಪ ಪ್ರೋಸೆಸ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಕೆಮಿಕಲ್ಗಳನ್ನು ಆ್ಯಡ್ ಮಾಡಿ ಬೇಗ ಗಟ್ಟಿ ಆಗುವಂಥ ಒಂದು ಅಂಶವನ್ನು ಅದಕ್ಕೆ ಸೇರಿಸ್ತಾರೆ. ಅದಕ್ಕೋಸ್ಕರ ಏನಾಗುತ್ತೆ, OPC ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟು ಬೇಗ ಗಟ್ಟಿ ಆಗುತ್ತೆ. ಒಂದೇ ದಿನದೊಳಗಡೆ ನೀವು ಗಟ್ಟಿ ಆಗೋದನ್ನು ನೋಡ್ಬೋದು. ಈಗಿನ ಕಾಲದಲ್ಲಿ ನಮ್ಮ ಮನೆಗಳಿರ್ಬೋದು ಅಥವಾ ನಮ್ಮ ಸುತ್ತಮುತ್ತಲಿನ ಬಿಲ್ಡಿಂಗ್ಗಳಲ್ಲಿ ಆಲ್ಮೋಸ್ಟ್ OPCಯನ್ನೇ ಯೂಸ್ ಮಾಡ್ತಾರೆ, ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್. ಯಾಕೆ, ಬೇಗ ಕಟ್ಟಡ ಕಾಮಗಾರಿ ಆಗುತ್ತೆ ಮತ್ತು ಬೇಗ ಕ್ಯೂರಿಂಗ್ ಆಗುತ್ತೆ, ಅದಕ್ಕೋಸ್ಕರ. ಈಗ ಗ್ರೇಡ್ಗಳು ಅಂತ ಬರುತ್ತೆ, 43 ಗ್ರೇಡ್, 53 ಗ್ರೇಡ್. ಎರಡರಲ್ಲೂ ಕೂಡ ಈ ಒಂದು ಗ್ರೇಡ್ಗಳು ಬರ್ತವೆ. PPCಯಲ್ಲೂ ಕೂಡ ನಿಮಗೆ 43 ಗ್ರೇಡ್, 53 ಗ್ರೇಡ್ ಸಿಗುತ್ತೆ. OPCಯಲ್ಲೂ ಕೂಡ ನಿಮಗೆ 43 ಗ್ರೇಡ್, 53 ಗ್ರೇಡ್ ಸಿಗುತ್ತೆ. ಈ ಗ್ರೇಡನ್ನು ಯಾವ ರೀತಿ ತಯಾರಿಸ್ತಾರೆ ಅಥವಾ ಕಂಡುಹಿಡಿತಾರೆ ಅಂತ ಅಂದರೆ, ಒಂದು ಸಿಮೆಂಟ್ ಕ್ಯೂಬ್ ಇರುತ್ತೆ, 75 mm ಒಂದು ಕ್ಯೂಬ್ ಇರುತ್ತೆ. ಆ ಕ್ಯೂಬ್ಗೆ ಏನು ಮಾಡ್ತಾರೆ, ಸಿಮೆಂಟನ್ನು ಕಲಿಸ್ಬಿಟ್ಟು ತುಂಬಿಸ್ತಾರೆ. 28 ದಿನಗಳ ಕಾಲ ಅದಕ್ಕೆ ಕ್ಯೂರಿಂಗನ್ನು ಮಾಡ್ತಾರೆ. ಆಮೇಲೆ ಅದಕ್ಕೆ ಕಂಪ್ರೆಷನ್ ಟೆಸ್ಟ್ ಅಂತ ಮಾಡ್ತಾರೆ. ಆ ಕಂಪ್ರೆಷನ್ ಟೆಸ್ಟಲ್ಲಿ ಕಂಪ್ರೆಷನ್ ಸ್ಟ್ರೆಂತನ್ನು ನೋಡಿದಾಗ ಏನಾದ್ರೂ ಕೂಡ 45 Nm² ಏನಾದ್ರೂ ಬಂದರೆ, ಮಿಲಿಮೀಟರ್ ಸ್ಕ್ವೇರ್ ಬಂದರೆ ಅದನ್ನು 43 ಗ್ರೇಡ್, ಇಲ್ಲ ಅಂತಂದರೆ 53 Nm² ಏನಾದ್ರೂ ಬಂದರೆ ಅದನ್ನು 53 ಗ್ರೇಡ್ ಅಂತ ಪರಿಗಣನೆ ಮಾಡ್ತಾರೆ. ಈ 43 ಗ್ರೇಡ್ಗೂ 53 ಗ್ರೇಡ್ಗೂ ಕೂಡ ಯಾವುದೇ ಸ್ಟ್ರೆಂತಲ್ಲಿ ಡಿಫ್ರೆನ್ಸ್ ಬರಲ್ಲ, ಅಂದರೆ ಎರಡೂ ಕೂಡ ಸೇಮ್ ಸ್ಟ್ರೆಂತನ್ನೇ ಕೊಡುತ್ತೆ. ಆದರೆ ಆ ಸ್ಟ್ರೆಂತನ್ನು ಅಟೈನ್ ಮಾಡೋದಕ್ಕೆ, ಅಂದರೆ ಆ ಸ್ಟ್ರೆಂತ್ ಬರೋದಕ್ಕೆ
53 mm ಏನು ಮಾಡುತ್ತೆ, ಬೇಗ ಗಟ್ಟಿ ಆಗ್ತಾ ಹೋಗುತ್ತೆ. ಆದರೆ 43 ಸ್ವಲ್ಪ ಜಾಸ್ತಿ ಟೈಮ್, ಅಂದರೆ ಜಾಸ್ತಿ ಕ್ಯೂರಿಂಗ್ ಮಾಡಬೇಕಾಗತ್ತೆ ಅಷ್ಟೇ ಗಟ್ಟಿತನ ಬರೋದಕ್ಕೆ. 53 ಗ್ರೇಡು ಒಂದು 7 ದಿನದೊಳಗಡೆ ಆ ಸ್ಟ್ರೆಂತ್ ಗಟ್ಟಿತನನ ಕಂಡುಕೊಳ್ಳುತ್ತೆ. ಆದರೆ 43 ಗ್ರೇಡ್ ಸಿಮೆಂಟ್ ಏನು ಮಾಡುತ್ತೆ, ಸ್ವಲ್ಪ ಜಾಸ್ತಿ ಸಮಯವನ್ನು ತಗೊಳುತ್ತೆ. ಅದೇ ರೀತಿ ನೋಡ್ತಾ ಹೋದರೆ ನೀವು 43 ಗ್ರೇಡ್ ಸಿಮೆಂಟನ್ನು ನೀವು ಪ್ಲಾಸ್ಟ್ರಿಂಗ್ಗೆ ಯೂಸ್ ಮಾಡ್ಬೋದು. ಯಾಕಂದರೆ ಸ್ವಲ್ಪ ಜಾಸ್ತಿ ದಿನ ಟೈಮ್ ತೊಗೊಂಡ್ರು ಕೂಡ ಸೆಟ್ ಆಗೋದಕ್ಕೆ, ಅಂದರೆ ಗಟ್ಟಿ ಆಗೋದಕ್ಕೆ ನೀವು ಪ್ಲಾಸ್ಟ್ರಿಂಗ್ ಆದಮೇಲೆ ಕ್ಯೂರಿಂಗ್ ಜಾಸ್ತಿ ದಿನ ಮಾಡ್ಬೋದು. ಆದರೆ ನೀವು ಫೌಂಡೇಶನ್ ಮಾಡೋದಕ್ಕೆ, ಬಿಲ್ಡಿಂಗನ್ನು ಕಟ್ಟೋದಕ್ಕೆ, ಇಲ್ಲ ವಾಟರ್ ಟ್ಯಾಂಕ್ ಅಥವಾ ಸಂಪನ್ನು ಕಟ್ಟೋದಕ್ಕೆ ನೀವು 53 ಗ್ರೇಡ್ ಸಿಮೆಂಟನ್ನು ಯೂಸ್ ಮಾಡಿದ್ರೆ ಬೇಗ ಗಟ್ಟಿ ಆಗುತ್ತೆ ಮತ್ತು ಬೇಗ ಕಟ್ಟಡ ಕಾಮಗಾರಿಯನ್ನು ಕಟ್ಬೋದು. ನೀವು OPC ಮತ್ತು PPC ಎರಡೂ ಕೂಡ ನೋಡಿದ್ರೆ ನಿಮಗೆ ಕೊನೆಗೆ ಸೇಮ್ ಸ್ಟ್ರೆಂತೇ ಬರುತ್ತೆ. ಆದರೆ ಏನು, PPC ಸ್ವಲ್ಪ ಜಾಸ್ತಿ ದಿನವನ್ನು ತಗೊಳುತ್ತೆ ಕ್ಯೂರಿಂಗ್ ಆಗಿ ಗಟ್ಟಿ ಆಗೋದಕ್ಕೆ. ಆದರೆ OPC ಏನಾಗುತ್ತೆ, ಬೇಗ ಸ್ಟ್ರೆಂತನ್ನು ಕಂಡುಕೊಳ್ಳುತ್ತೆ ಮತ್ತು ಬೇಗ ಕ್ಯೂರಿಂಗ್ ಕೂಡ ಮಾಡ್ಬೋದು. ಈ ವಿಡಿಯೋದಲ್ಲಿ ನಾವು PPC ಅಂದ್ರೇನು, OPC ಅಂದ್ರೇನು, 53 ಗ್ರೇಡ್ ಸಿಮೆಂಟ್ ಒಳ್ಳೆಯದಾ, 43 ಗ್ರೇಡ್ ಸಿಮೆಂಟ್ ಒಳ್ಳೆಯದಾ, ಪ್ರತಿಯೊಂದರದ್ದು ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿದ್ದೀವಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ನಮ್ಮ ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾವುದಾದ್ರೂ ವಿಚಾರಗಳ ಕುರಿತಾಗಿ ವಿಡಿಯೋ ಮಾಡಬೇಕು ಅಂತ ಅಂದರೆ ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಧನ್ಯವಾದ.